ಎಲ್ಲಾರ ಇಂದಿನ ದಿನ ಸದ್ಗುರುವಿನ ಪುಣ್ಯಕ್ಷೇತ್ರದಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೈವ, ನನ್ನ ಬಾಳಿನ ಬೆಳಕಾಗಿರುವಂತಹ ಕಾರ್ಬಲ ಎಂಬ ಧಾರ್ಮಿಕ ಕ್ಷೇತ್ರದ ಅಧಿಪತಿಯೂ ಆಗಿರುವಂತಹ ಗೋನ್ವಾರ ಎಂಬ ಪುಣ್ಯಕ್ಷೇತ್ರದ ಒಡೆಯರೂ ಆಗಿರುವಂತಹ ಚಿರ್ತಪಲ್ಲಿ ಎಂಬ ಸುಕ್ಷೇತ್ರದ ಕ್ಷೇತ್ರಪಾಲಕರೂ ಆಗಿರುವಂತಹ ಸದ್ಗುರು ಅಬ್ಬಾಸ್ ಅಲಿ ತಾತನವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಗೋನ್ವಾರಪುರದ ಆದಿಶಕ್ತಿ ಮಹಾಮಾಯೆ ಜಗನ್ಮಾತೆ ಜಗಜ್ಜನನಿ ಲೋಕಮಾತೆಯಾಗಿರ್ತಕ್ಕಂಥ ಶ್ರೀ ದುರ್ಗಾದೇವಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಗೋನ್ವಾರ ಗ್ರಾಮ ದೇವತೆಯಾಗಿರ್ತಕ್ಕಂಥ ಶ್ರೀ ಮಾರಿಕಾಂಬಾ ದೇವಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ರೂವಾರಿಗಳು, ಕಾರಣೀಭೂತರು ಆಗಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ಈಗ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಲಕ್ಷಾಂತರ ಭಕ್ತರ ಆರಾಧ್ಯ ಗುರು, ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ, ಭಕ್ತರ ಬೇಡಿಕೆಯನ್ನು ಕರುಣಿಸುವ ಕರುಣಾಕರ, ಹಲವಾರು ಭಕ್ತರ ಬಂಜೆಯರ ಬಾಳಿನಲ್ಲಿ ಸಂತಾನ ಭಾಗ್ಯವನ್ನು ಕರುಣಿಸಿದ ಸಂತರು ಹಾಗೂ ಪ್ರತಿ ಗುರುವಾರ, ಪ್ರತಿ ಅಮಾವಾಸ್ಯೆ ಮತ್ತು ಮೊಹರಂ ಹಬ್ಬದ 3ನೇ ದಿನದಂದು ಮತ್ತು ಹುಣ್ಣಿಮೆಯ ದಿನದಂದು ಚಿರ್ತಪಲ್ಲಿ ಎಂಬ ಸುಕ್ಷೇತ್ರದಲ್ಲಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಸಮಸ್ಯೆಗಳನ್ನು ಪರಿಹರಿಸಿ, ಹಸಿದು ಬಂದವರಿಗೆ ಅನ್ನವನ್ನು ನೀಡಿ, ನೀರಡಿಸಿ ಬಂದವರಿಗೆ ನೀರನ್ನು ಕೊಟ್ಟು ಮತ್ತು ಜೀವನದಲ್ಲಿ ಬಳಲಿ ಬಂದವರಿಗೆ ಸಾಂತ್ವನವನ್ನು ನೀಡಿ ಗುರುವರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಸದ್ಗುರು ಗಫೂರ್ ಅಪ್ಪಾಜಿಯವರ ಅಡಿದಾವರಿಗಳಿಗೆ ವಂದಿಸುತ್ತಾ ಹಾಗೂ ಪೂಜ್ಯ ಸದ್ಗುರು ತಾತನವರ ಪಾದಾರವಿಂದಗಳಿಗೆ ಪದಿಮತ್ತು ಹಾಗೂ ಬಸಲಿಂಗ ತಾತನವರ ಅಡಿದಾವರಿಗಳಿಗೆ ಅನುಮನಿದು ಮತ್ತು ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳಿಗೂ ಗೋನ್ವಾರ ಗ್ರಾಮದ ಗುರು ಹಿರಿಯರಿಗೂ ದೈವ ವೃಂದದವರಿಗೂ ಮತ್ತು ಬಂಧು ಬಾಂಧವರಿಗೂ ಹಾಗೂ ಸದ್ಗುರುವಿನ ಸೇವಾ ಸಮಿತಿಯ ಕಾರ್ಯಕರ್ತರಿಗೂ ಶರಣು ಬಂಧುಗಳಿಗೂ ಈ ಭಕ್ತನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇಂದಿನ ದಿನ ನಿಮಗೆ ತಿಳಿದಿರುವ ಹಾಗೆ ಗೋನ್ವಾರ ಎಂಬ ಕುಗ್ರಾಮವನ್ನಾಗಿ ಮಾಡಿ, ಸರ್ವ ಜನಾಂಗದ ಶಾಂತಿಯ ಪುಣ್ಯಕ್ಷೇತ್ರವನ್ನಾಗಿ ಮಾಡಿ, ಪರಮಪೂಜ್ಯ ಗುರುಗಳು ಬರುವುದಕ್ಕಿಂತ ಮುಂಚೆ ಗೋನ್ವಾರ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನವು ಮಣ್ಣಿನಿಂದ ಕೂಡಿತ್ತು ಮತ್ತು ಶಿಬಿನಿಯಿಂದ ಇದನ್ನು ಸಾಗಿಸಿ ಆಗ ಪ್ರತಿ ಗ್ರಾಮದಲ್ಲಿ ಆಚರಣೆ ಮಾಡುವ ಹಾಗೆ ಮೊಹರಂ ಹಬ್ಬವನ್ನು ಭಾಳ ಸಿಂಪಲ್ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದರು. ಪರಮಪೂಜ್ಯ ಗುರುಗಳು ಬಂದ ನಂತರ ಈ ಗ್ರಾಮದಲ್ಲಿ ಆ ಗುರುವಿನ ದಿವ್ಯದೃಷ್ಟಿ, ಅವರ ತೇಜಸ್ಸಿನಿಂದ, ಅವರ ಶಕ್ತಿಯಿಂದ, ಅವರ ಪವಾಡಗಳಿಂದ ಗೋನ್ವಾರ ಗ್ರಾಮದ ದೈವದವರಿಗೂ ಊರಿನ ಗುರುಹಿರಿಯರಿಗೂ ಅವರ ಪವಾಡಗಳು ಗೊತ್ತಾದ ನಂತರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲ ಗುರು ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗೋನ್ವಾರ ಗ್ರಾಮದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಬಂದ ಭಕ್ತರಿಗೆ ಇಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂತೆ, ನಾಡಿನ ತುಂಬ ಪ್ರಚಾರ ಆಗುವಂತೆ ಮಾಡಿರ್ತಕ್ಕಂಥ ಗೋನ್ವಾರ ಗ್ರಾಮದ ಭಕ್ತರು ಸಹ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಪರಮಪೂಜ್ಯ ಗುರು ಹಿರಿಯರು ಪ್ರತಿ ವರ್ಷ ಮೊಹರಂ ಹಬ್ಬವನ್ನು ಎಲ್ಲ ದೈವ ವೃಂದದವರ ಗಮನಕ್ಕೆ ತಂದು, ಊರಿನ ಗುರು ಹಿರಿಯರ ಗಮನಕ್ಕೆ ತಂದು ಪ್ರತಿ ವರ್ಷ ಮೊಹರಂ ಹಬ್ಬವನ್ನು ವೈಭವದಿಂದ, ಸಡಗರದಿಂದ, ಸಂಭ್ರಮದಿಂದ ಆಚರಣೆ ಮಾಡಿ ಮತ್ತು ಪರಮಪೂಜ್ಯ ಗುರುಗಳ ಕಡೆಯಿಂದ ಒಳ್ಳೆಯದಾಗಿರ್ತಕ್ಕಂಥ ಭಕ್ತರು ತುಲಾಭಾರ ಕಾರ್ಯಕ್ರಮಗಳು ಮಾಡುತ್ತೇವೆ ಅಂತ ಬಂದಂಥ ಸಂದರ್ಭದಲ್ಲಿ ಗುರುಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಗ್ರಾಮದ ಭಕ್ತರಿಗೆ ಮತ್ತು ಸದ್ಗುರುವಿನ ಅಪ್ಪಣೆಯನ್ನು ಪಡೆದುಕೊಂಡು ಪರಮಪೂಜ್ಯ ಗುರುಗಳು ಪ್ರಥಮದಲ್ಲಿ ಊರಿನ ದೈವ ವೃಂದದವರಿಂದ
ಪ್ರಥಮ ತುಲಾಭಾರ ಕಾರ್ಯಕ್ರಮ ಆಗಬೇಕು ಎಂದು ಶರಣರ ಅಪ್ಪಣೆಯನ್ನು ಪಡೆದುಕೊಂಡು ಗೋನಾಳ ಗ್ರಾಮದಲ್ಲಿ ಪ್ರಥಮ ತುಲಾಭಾರ ಕಾರ್ಯಕ್ರಮವನ್ನು ಪಡೆದುಕೊಂಡಿದ್ದರು. ತದನಂತರ ಸ್ಥಳದ ಭಕ್ತರ ಅವರ ಬೇಡಿಕೆಗೆ ಅನುಗುಣವಾಗಿ ತುಲಾಭಾರ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದರು. ಆ ತುಲಾಭಾರ ಕಾರ್ಯಕ್ರಮದ ಬಂದಿರತಕ್ಕಂಥ ಭಕ್ತಿಯ ಶ್ರದ್ಧೆಯ ಸಾನ್ನಿಧ್ಯ ಹಣವನ್ನು ಪರಮ ಪೂಜ್ಯ ಗುರುಗಳು ಅಮ್ಮನವರು ಸಂಕಲ್ಪವನ್ನು ಮಾಡಿಕೊಂಡು 1ರಿಂದ 101ನೇ ತುಲಾಭಾರ ಕಾರ್ಯಕ್ರಮದ ಬಂದಿರತಕ್ಕಂಥ ಕಾಣಿಕೆ ಹಣ ಪರಮ ಪೂಜ್ಯ ಗುರುಗಳ ಹೆಸರಿನಲ್ಲಿ ನಾನು ತುಲಾಭಾರವನ್ನು ನೆರವೇರಿಸಿಕೊಡುತ್ತಿದ್ದೇನೆ. ಬಂದಂಥ ಹಣವು ಸಹ ಆತನಿಗೆ ಸಲ್ಲಬೇಕಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡು ಅಂದು ಸದ್ಗುರುವಿನ ಪರಮಭಕ್ತರಾಗಿರ್ತಕ್ಕಂಥ ಕೆಮ್ಮಪ್ಪ ಗೌಡರು ಬೆಳ್ಳಿಯ ಪೆಟ್ಟಿಗೆಯನ್ನು ಮಾಡಿಸಿ ಅವರ ಭಕ್ತಿಯನ್ನು ಸಮರ್ಪಿಸಿದ್ದರು. ಅದನ್ನು ನೆನಪಿಸಿಕೊಂಡು ಮತ್ತು ಶ್ರೀ ಅಮ್ಮನವರು ಮತ್ತು ಅಪ್ಪಾಜಿಯವರು ಸದ್ಗುರು ಅಬ್ಬಾಸ್ ಅಲಿ ತಾತನವರ 3 ಮೂರ್ತಿಯನ್ನು ಬಂಗಾರದ ಮೂರ್ತಿಯನ್ನಾಗಿ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡು ಆ 1ರಿಂದ 101ನೇ ತುಲಾಭಾರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ 12 ಲಕ್ಷ ರೂಪಾಯಿಗಳ ಹಣವನ್ನು ಬಂಗಾರದ ಮೂರ್ತಿಗಾಗಿ ತೆಗೆದಿಟ್ಟಿದ್ದಾರೆ. ತುಲಾಭಾರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಹಣವನ್ನು ತಾವು ಯಾವುದೇ ತಮ್ಮ ಮನೆಯ ಖರ್ಚಿಗಾಗಿ, ತಮಗಾಗಿ, ತಮ್ಮ ಅಣ್ಣ ತಮ್ಮಂದಿರಿಗಾಗಿ, ತಮ್ಮ ಬಂಧು ಬಳಗಕ್ಕಾಗಿ ಯಾವುದೇ ರೀತಿ ಹಣವನ್ನು ಖರ್ಚು ಮಾಡಿಕೊಟ್ಟಿಲ್ಲ. ಹಣ 12 ಲಕ್ಷ ರೂಪಾಯಿಗಳನ್ನು ಬಂಗಾರದ ಮೂರ್ತಿಗಾಗಿ ಹಾಗೆ ಪರಮ ಪೂಜ್ಯ ಗುರುಗಳು ತೆಗೆದಿಟ್ಟಿರುತ್ತಾರೆ. ಅದೇ ರೀತಿಯಾಗಿ 2020ರಲ್ಲಿ ಕೊರೋನಾ ಎಂಬ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಮೊಹರಂ ಹಬ್ಬ ಆಚರಣೆ ಮಾಡಲಿಕ್ಕೆ ಸ್ವಲ್ಪ ಸರ್ಕಾರದ ಆದೇಶ, ಕಾನೂನು ಅಡಚಣೆ ಇದ್ದರಿಂದ ಆಗ ಭಕ್ತರು ಕಾಣಿಕೆಯ ರೂಪದಲ್ಲಿ, ಮುದುಕಿನ ರೂಪದಲ್ಲಿ, ದೇಣಿಗೆಯ ರೂಪದಲ್ಲಿ ಮತ್ತು ಅರಿಕೆಯ ರೂಪದಲ್ಲಿ 22,44,800 ರೂಪಾಯಿಗಳನ್ನು 2020 ಕೊರೋನಾ ಸಂದರ್ಭದಲ್ಲಿ ಕೊಟ್ಟಿರುತ್ತಾರೆ. ಆ 22,44,800 ರೂಪಾಯಿಗಳು ಸಹ ಪರಮ ಪೂಜ್ಯ ಗುರುಗಳು ಹಾಗೆ ತೆಗೆದಿಟ್ಟು ಸದ್ಗುರು ಅಬ್ಬಾಸ್ ಅಲಿ ತಾತನವರ ಮೂಲ ಮೂರ್ತಿ ಬಂಗಾರದ ಮೂರ್ತಿ ಮಾಡಿಸಲಿಕ್ಕೆ ತೆಗೆದಿಟ್ಟಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಮೊಹರಂ ಹಬ್ಬದಲ್ಲಿ ಮುನ್ನೂರ ಅಣ್ಣ ತಮ್ಮರ ಭಾಗಕ್ಕೆ ಬರ್ತಕ್ಕಂಥ ಹಣವನ್ನು ಸಹ ಅವರು ಖರ್ಚು ಮಾಡದೆ ಹಾಗೆ ಬ್ಯಾಂಕಿನಲ್ಲಿ 4 ಲಕ್ಷ ರೂಪಾಯಿಗಳನ್ನು ಇಟ್ಟಿರ್ತಾರೆ. ಒಟ್ಟು ಸೇರಿ 38,44,800 ರೂಪಾಯಿಗಳು ಪರಮ ಪೂಜ್ಯ ಗುರುಗಳು ಮೂಲ ಮೂರ್ತಿಗಾಗಿ ಬಂಗಾರದ ಮೂರ್ತಿ ಮಾಡಲು ಆ ಬಂಗಾರದ ಶರಣರ ಮೂರ್ತಿಯ ಜೀವ ದರ್ಶನ ಮಾಡಿಕೊಂಡಿರ್ತಕ್ಕಂಥ ಸದ್ಭಕ್ತರ ಬಾಳು ಬಂಗಾರವಾಗಲಿ ಎಂದು ಅವರ ಸಂಕಲ್ಪದೊಂದಿಗೆ ಇಂದಿನ ಈ ಸಭೆಯನ್ನು ಕರೆಯಲಾಗಿದೆ. ಹಾಗಾಗಿ ಇಂದಿನ ಸಭೆಯಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲರೂ ಊರಿನ ದೈವವೃಂದದವರು, ಊರಿನ ಗುರು ಹಿರಿಯರು, ಊರಿನ ಸಕಲ ಭಕ್ತಾದಿಗಳು ಮತ್ತು ಎಲ್ಲ ಗಂಡು ಬಳಗದವರಲ್ಲಿ ವಿನಂತಿ ಮಾಡಿಕೊಳ್ಳುವುದಕ್ಕೆ ಇಂದಿನ ದಿನಮಾನಗಳಲ್ಲಿ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಮೂಲ ಮೂರ್ತಿಯನ್ನು ಬಂಗಾರದ ಮೂರ್ತಿಯನ್ನಾಗಿ ಮಾಡಲು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಹಾಗಾಗಿ ತಾವುಗಳೆಲ್ಲರೂ ಈ ಸಭೆಯಲ್ಲಿ ಮೂರ್ತ ಕಂಠದಿಂದ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಬೇಕು. ಈಗ ಪರಮ ಪೂಜ್ಯ ಗುರುಗಳ ಹತ್ರ 22,44,800 ರೂಪಾಯಿ 2020ರಲ್ಲಿ ಮೊಹರಂ ಹಬ್ಬ ನಡೆಯದೇ ಇರತಕ್ಕಂಥ ಸಂದರ್ಭದಲ್ಲಿ ಭಕ್ತರು ಕಾಣಿಕೆಯ ರೂಪದಲ್ಲಿ, ದೇಣಿಗೆಯ ರೂಪದಲ್ಲಿ, ಮುಡಿಪಿನ ರೂಪದಲ್ಲಿ, ಅರಿಕೆಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟು ಪರಮ ಪೂಜ್ಯ ಗುರುಗಳ ಹತ್ರ ಇದೆ. ಮತ್ತು ಪ್ರತಿ ವರ್ಷ ಮುನ್ನಾರಿಗೆ ಏನು ಭಾಗ ಬರುತ್ತಿದೆಯಲ್ಲ, ಅಪ್ಪನವರ ಭಾಗಕ್ಕೆ ಬಂದಿರತಕ್ಕಂಥದ್ದು 4 ಲಕ್ಷ ರೂಪಾಯಿ, ಅಪ್ಪಾಜಿಯವರ ಬ್ಯಾಂಕ್ ಅಕೌಂಟಿನಲ್ಲಿ 4 ಲಕ್ಷ ರೂಪಾಯಿ ಇದೆ. ಮತ್ತು 1ರಿಂದ 101 ತುಲಾಭಾರ ಕಾರ್ಯಕ್ರಮ ಆಗುವ ಕಾಣಿಕೆ ಹಣ 12 ಲಕ್ಷ ರೂಪಾಯಿಗಳು ಸದ್ಗುರು ಅಪ್ಪಾಜಿಯವರ ಪರಮ ಶಿಷ್ಯರಾಗಿರ್ತಕ್ಕಂಥ ಕೆಮ್ಮಪ್ಪ ರೂಪಾಯಿಗಳಿದ್ದಾರೆ. ಒಟ್ಟು 38,44,800 ರೂಪಾಯಿಗಳಿದ್ದು ಮುಂದೆ ಬಂಗಾರದ ಮೂರ್ತಿ ಮಾಡಲು ಇನ್ನೂ ಹಣದ ಅವಶ್ಯಕತೆ ಇರುವುದರಿಂದ ತಾವುಗಳು ಈ ಸಭೆಯಲ್ಲಿ ಮುಕ್ತ ಓಪನ್ ಮನಸ್ಸಿನಿಂದ ಮಾತಾಡಿ ಎಲ್ಲರೂ ಕೆಲವೊಂದು ಸಲಹೆ ಸೂಚನೆಗಳು ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಕೆಲವೊಂದು ವಿಷಯಗಳನ್ನು ಪರಮ ಪೂಜ್ಯ ಗುರುಗಳು ಮಾತಾಡಬೇಕೆಂದು ಅವರಿಗೆ